ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಮನೆಗೆ ಡೆಕೋರೇಟ್ ಮಾಡೋ ಥರ ಫ್ಲವರ್ದು ಪಾಟ್ ಟೈಪಲ್ಲಿ ಬರುತ್ತೆ ನೋಡಿ, ಅದು ತುಂಬಾ ವೈರಲ್ ಆಗಿದೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲೆಲ್ಲ. ಅದನ್ನು ಹೇಗೆ ಪ್ರಿಪೇರ್ ಮಾಡೋದು, ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಬನ್ನಿ ಇವಾಗ ಟ್ರೈ ಮಾಡೋಣ. ಮೊದಲಿಗೆ ನಾನು ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡಿ. ಇವಾಗ ನಾನು ಆಲ್ರೆಡಿ ಮೇಣದ ಬತ್ತಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಮೇಣದ ಬತ್ತಿನ ಪೀಸಸ್ ಮಾಡಿದ್ದೀನಿ, ಒಂದನ್ನಷ್ಟೇ ಯೂಸ್ ಮಾಡಿದ್ದೀನಿ. ವೇಸ್ಟ್ ಆಗಿಬಿಟ್ರೆ ಒಂಥರ ಬೇಜಾರು ಅನಿಸುತ್ತೆ. ಅದರಿಂದ ಅದಕ್ಕೆ ಸ್ವಲ್ಪ ಕಲರ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಾನು ನಮ್ಮ ಮನೆ ಕರ್ಟನ್ ಸ್ವಲ್ಪ ಈ ಕಲರ್ ಇದೆ, ಅದರಿಂದ ಈ ಕಲರ್ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲರ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಬಿಸಿನೀರನ್ನ ಇಲ್ಲಿ ಕುದಿಲಿಕ್ಕೆ ಅಂತ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಸೇರಿಸೋಣ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಚೆನ್ನಾಗಿ ಬರುತ್ತಾ ಹೇಗೆ ಅಂತ. ಬಿಸಿ ಆಗಕ್ಕಂತ ಇಟ್ಟಿದ್ದೀನಿ ನೋಡಿ. ನಾನು ಈ ಥರ ಕಡ್ಡಿಗಳನ್ನ ತೊಗೊಂಡಿದ್ದೀನಿ ನೋಡಿ, ಈ ಥರ ಕಡ್ಡಿ ತೊಗೊಂಡಿದ್ದೀನಿ. ಇದೇ ಥರದ್ದು ನಮ್ಮ ಮನೆ ಪಕ್ಕ ಸಿಕ್ಕಿದ್ದು. ಇನ್ನೂ ಸ್ವಲ್ಪ ಸಾಫ್ಟ್ ಟೈಪಲ್ಲಿ ಬರುತ್ತೆ, ಬಟ್ ಆ ಥರದ್ದು ಸಿಗಲಿಲ್ಲ. ಅದರಿಂದ ಈ ಥರದ್ದು ಎರಡು ತೊಗೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ನೋಡೋಣ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಐಸ್ ವಾಟರ್ನ ಕೂಡ ತೊಗೊಂಡಿದ್ದೀನಿ. ನಾರ್ಮಲ್ ವಾಟರ್ಗೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಆಲ್ರೆಡಿ ಮೆಲ್ಟ್ ಆಗ್ತಾ ಇದೆ, ಫುಲ್ ಆಗಿಬಿಡ್ಲಿ. ನಾನಂತೂ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ತುಂಬಾ ನೋಡಿದೆ ಈ ವಿಡಿಯೋನ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಅಲ್ಲಿ ಇಲ್ಲಿ ಔಟ್ಸೈಡೆಲ್ಲ ತೊಗೊಂಡು ಬರ್ತೀವಿ, ಬಟ್ ಇಷ್ಟು ಚೆನ್ನಾಗಿ ಮನೆಯಲ್ಲೇ ಇರುವಂತಹ ಥಿಂಗ್ಸ್ಗಳಿಂದ ಯೂಸ್ ಮಾಡಿ ಈ ಥರ ಡೆಕೋರೇಷನ್ ಮಾಡ್ಬೋದಂತ ಐಡಿಯಾನೂ ಕೂಡ ಇರಲಿಲ್ಲ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಅದರಿಂದ ಹೇಗೆ ಬರುತ್ತೆ ಅಂತ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕರಗ್ತಿದೆ ಮೇಣದ ಬತ್ತಿ ನೋಡಿ, ಇಲ್ಲಿ ಕರಗ್ತಾ ಇದೆ. ನಾನು ಬೇರೆ ಕಲರ್ ಯಾವುದು ಇರಲಿಲ್ಲ ಅಂತ ಹೇಳ್ಬಿಟ್ಟು ರಂಗೋಲಿಗೆ ಅಂತ ಯೂಸ್ ಮಾಡ್ತಾರಲ್ಲ ಆ ಕಲರ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ಬಂದಿರುವಂತಹ ದಾರನೂ ಕೂಡ, ಅಂದರೆ ಮೇಣದ ಬತ್ತಿಲಿ ಮಧ್ಯದಲ್ಲಿ ದಾರ ಇರುತ್ತೆ ನೋಡಿ, ಅದನ್ನು ಒಂದು ಸ್ಪೂನ್ ಎಲ್ಪ್ ತೊಗೊಂಡು ತೆಗೆದಾಕ್ಬಿಡಿ. ಆಲ್ಮೋಸ್ಟ್ ಎಲ್ಲ ಕೂಡ ಕರಗ್ತು. ಇವಾಗ ಎತ್ತಿಟ್ಕೊಳ್ಳೋಣ ನೀಟಾಗಿ. ಸುಟ್ಬಿಡುತ್ತೆ ಕೈ, ಹುಷಾರು ತೆಗೆಯುವಂಥ ಟೈಮ್ನಲ್ಲಿ. ಫಸ್ಟು ಇದಕ್ಕೆ ಮಾಡೋಣ ಹೇಗೆ ಬರುತ್ತೆ ಅಂತ ಫಸ್ಟ್ ನೋಡೋಣ. ಅಷ್ಟೊಂದೇನು ಸುಡ್ತಾ ಇಲ್ಲ ಇದು. ಬರ್ತಾ ಇದೆ, ಬಟ್ ಆದರೆ ಪ್ರಾಪರ್ ಫ್ಲವರ್ ಟೈಪಲ್ಲಂತೂ ಬರ್ತಿಲ್ಲ. ಮೇ ಬಿ ಬೇರೆ ಏನೋ ಟ್ರಿಕ್ಸ್ ಯೂಸ್ ಮಾಡ್ಬೇಕನ್ಸುತ್ತೆ. ನೋಡಿ ಗೈಸ್, ಈ ಥರ ಬಂದಿದೆ. ಲೈಕ್ ಪ್ರಾಪರ್ ಫ್ಲವರ್ ಶೇಪಲ್ಲಂತೂ ಬಂದಿಲ್ಲ. ಮೇ ಬಿ ನಾನು ಯೂಸ್ ಮಾಡ್ತಿರೋ ಫಿಂಗರ್ಸಲ್ಲಿ ಏನಾದರೂ ಟೆಕ್ನಿಕ್ ಇರ್ಬೋದಂತ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಈ ಥರ ಟ್ರೈ ಮಾಡಬೇಕು. ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಣಗಿರೋ ಕಡ್ಡಿನ ಯೂಸ್ ಮಾಡಿದ್ರೆ ಅದೇನು ಮುರಿಯೋದು ಇಲ್ಲ. ಸೀದಾಗಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಈ ಥರ ಒಣಗಿರೋದ್ರಿಂದ ಏನೂ ಆಗಲ್ಲ ಪ್ರಾಬ್ಲಮ್. ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ಮನೆಗೆ ಅಲಂಕಾರನ ಮಾಡ್ಬೋದು ನೋಡಿ. ಫ್ರೆಂಡ್ಸ್, ನನ್ನ ತಮ್ಮ ಇಲ್ಲೂ ಮಾಡುವಂಥ ಹಠ ಮಾಡ್ತಿದ್ದ, ಅದರಿಂದ ಇಲ್ಲಿ ಮಾಡಿದೆ. ನೀವು ಯೂಸ್ ಮಾಡುವಾಗ ಜಸ್ಟ್ 3 ಫಿಂಗರ್ಸ್ನ ಯೂಸ್ ಮಾಡಿ. ನಾನು ನಮ್ಮ ಮನೆಯಲ್ಲಿ 4 ಫಿಂಗರ್ಸ್ ಯೂಸ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಕರೆಕ್ಟಾಗಿ ಬಂದಿರಲಿಲ್ಲ. 3 ಫಿಂಗರ್ಸ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೂ ತುಂಬ ಫ್ಲವರ್ಸ್ ಎಲ್ಲ ಫಿಲ್ ಮಾಡಬೇಕು, ಬಟ್ ಕ್ಯಾಂಡಲ್ ಖಾಲಿ ಆಗಿಬಿಡ್ತು. ಅದರಿಂದ ಜಾಸ್ತಿ ಫ್ಲವರ್ಸ್ ಆ್ಯಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಜಾಸ್ತಿ ಫ್ಲವರ್ಸ್ ಫಿಲ್ ಮಾಡಿದ್ರಂತೂ ತುಂಬಾ ಅಟ್ರಾಕ್ಟಾಗಿ ಕಾಣುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.